ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀನಿ. ಇನ್ನು ನೆಕ್ಸ್ಟು 5 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3 4 5. ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ತೇನೆ. ಇದಿಲ್ಲ ಗೊತ್ತಾ ಬರ್ತದಲ್ವ, ಇಲ್ಲ ಗೊತ್ತಾನೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಈ ಡಿಸೈನ್ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ, ಬೇಗನೆ ಮಾಡಿಕೊಂಡು ಕೂಡ ಮುಗೀತದೆ. ರಿಂಕಲ್ಸ್ ಬರದ ಹಾಗೆ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಇಲ್ಲಿ ನಾವು 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವ, ಇನ್ನೀಗ ನೀಡಲ್ ಮೇಲೆ 1 ಲೂಪ್ ಉಂಟು, ಇನ್ನು 2 ಲೂಪು, ಟೋಟಲ್ 3 ಲೂಪ್ ತೆಗೆದುಕೊಂಡು ಇಲ್ಲ ಗೊತ್ತಾ 5 ಚೈನ್ ಸ್ಟಿಚ್ಚಿನಲ್ಲಿ ಬಂದು ಈ ರೀತಿಯಾಗಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. 2 ಲೂಪಲ್ಲಿ 1 ಸತಿ, ಇನ್ನು 2 ಲೂಪಲ್ಲಿ 1 ಸತಿ, ಇನ್ನು 2 ಲೂಪಲ್ಲಿ 1 ಸತಿ, ಈ ರೀತಿಯಾಗಿ ತ್ರಿಬಲ್ ಕ್ರೋಶೆ ಆಯಿತಾ. ಇಲ್ಲಿ 3 ಚೈನ್ ಸ್ಟಿಚ್ ಒಂದು ಸತಿ ಹಾಕ್ಕೊಂಡಿದ್ದೆ, ತ್ರಿಬಲ್ ಕ್ರೋಶೆ ಒಂದು ಸತಿ ಹಾಕ್ಕೊಂಡಿದ್ನ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ನೆಕ್ಸ್ಟು ಇದೆರಡು ಗ್ಯಾಪ್ ಇದೆ ಅಲ್ವಾ, ತ್ರಿಬಲ್ ಕ್ರೋಶೆ ಮತ್ತು 3 ಚೈನ್ ಸ್ಟಿಚ್ ಇದು, ಆ ಗ್ಯಾಪಿನೊಳಗೆ ಹೋಗಿ ಒಂದು ಪೀಕಾಟ್ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಪೀಕಾಟ್ ಆಗ್ತದೆ ನೋಡಿ, ಈ ರೀತಿಯಾಗಿ. ಇನ್ನೊಂದು ಸತಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. 1 ಲೂಪ್ ಉಂಟು, ಇನ್ನು 2 ಲೂಪು, ಟೋಟಲ್ 3 ಲೂಪ್ ತೆಗೆದುಕೊಂಡು ಇದೇ 5 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ಬಂದು 2 ಲೂಪಲ್ಲಿ 1 ಸತಿ, 2 ಲೂಪಲ್ಲಿ 1 ಸತಿ, 2 ಲೂಪಲ್ಲಿ 1 ಸತಿ ತ್ರಿಬಲ್ ಕ್ರೋಶೆ. ನೆಕ್ಸ್ಟು ಪೀಕಾಟ್ ಮಾಡ್ಕೊಳ್ಬೇಕು. ಈ ಡಿಸೈನ್ ಪೂರ್ತಿ ತ್ರಿಬಲ್ ಕ್ರೋಶೆ ಮತ್ತು ಪೀಕಾಟ್ ಅಷ್ಟೇ ಇರೋದು. ಇದೊಂದು ಕಸ್ಟಮರ್ ಆರ್ಡರ್ ಡಿಸೈನ್ ಆಗಿರ್ತದೆ, ಅವರಿಗೆ ಯಾವುದೇ ರೀತಿಯ ಬೀಡ್ಸು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಡಿಸೈನಲ್ಲಿ ಯಾವುದೇ ರೀತಿಯ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ 5 ತ್ರಿಬಲ್ ಕ್ರೋಶೆ ಆಗಬೇಕು. ಈಗ 2 ತ್ರಿಬಲ್ ಕ್ರೋಶೆ ಆಗಿದೆ, ಇದು 3ನೇದು. ಇದೊಂದು ರೀತಿ ಡಿಫ್ರೆಂಟ್ ಆಗಿರುವ ಸ್ಲ್ಯಾಂಟ್ ಆರ್ಚ್ ಡಿಸೈನ್ ಆಗಿರ್ತದೆ. ಸಿಂಗಲ್ ಸ್ಟೆಪ್ಪಲ್ಲಿ ಯಾವತ್ತು ಹಾಕುವ ಸ್ಲ್ಯಾಂಟಿಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಡಿಸೈನ್. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ಚು. ಈಗ ನಾವು 5th ಒನ್ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇನ್ನು ಪೀಕಾಟ್ ಮಾಡ್ಕೊಳ್ಬೇಕು, ಅದಕ್ಕೆ 3 ಚೈನ್ ಸ್ಟಿಚ್ ಹಾಕುವ. 3 ಹಾಕಿ ಈ ಗ್ಯಾಪಲ್ಲಿ ಪೀಕಾಟ್ ಮಾಡಿಕೊಳ್ಳುವ. ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಒಂದು ಸಿಂಗಲ್ ಕ್ರೋಶೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಈ ಡಿಸೈನಲ್ಲಿ ನಾವು ಕುಚ್ಚು ಕಟ್ಟಲಿಕ್ಕೆ ಅಂತ ಸಪ್ರೇಟ್ ಚೈನ್ ಸ್ಟಿಚ್ ಹಾಕಲ್ಲ. ಈ 5 ಚೈನ್ ಸ್ಟಿಚ್ ಹಾಕಿರ್ತೀವಲ್ವ, ಅದರಲ್ಲೇ ಕುಚ್ಚು ಕೂಡ ಬರ್ತದೆ. ಇದು ಈ ಡಿಸೈನ್ ಇದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸಿಂಗಲ್ ಕ್ರೋಶೆ ಆಯಿತಾ. ನೆಕ್ಸ್ಟು 5 ಚೈನ್ ಸ್ಟಿಚ್ಚು ಹಾಕಿಕೊಳ್ಳುವ. 3 4 5. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 3 ಚೈನ್ ಸ್ಟಿಚ್ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಫಸ್ಟ್ ಇದ್ದ ಆರ್ಚು ಫಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ಈಗ ಸೂಜಿ ಮೇಲೆ 1 ಲೂಪ್ ಇದೆ, ಇನ್ನು 2 ಲೂಪು, ಟೋಟಲ್ 3 ಲೂಪ್ ನೋಡಿ, ಕಾಣಿಸ್ತಿದೆಯಾ. ಬಂದುಬಿಟ್ಟು ಇಲ್ಲೇ ಬ್ಯಾಕಲ್ಲಿ, ಬ್ಯಾಕ್ ಅಂದರೆ ಟರ್ನ್ ಮಾಡಲಿಕ್ಕಿಲ್ಲ, ಹಾಗೆ ಸೈಡ್ನಿಂದ ಬಂದುಬಿಟ್ಟು 2 ಲೂಪಲ್ಲಿ 1 ಸತಿ,
ಇನ್ನು 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ನೆಕ್ಸ್ಟು 3 ಚೈನ್ ಸ್ಟಿಚ್ ಹಾಕುವ. 1 2 3 ಹಾಕಿ ಈ ಗ್ಯಾಪ್ ಇದೆ ನೋಡಿ 3 ಚೈನ್ ಸ್ಟಿಚ್ಚು ಮತ್ತು ತ್ರಿಬಲ್ ಕ್ರೋಶೆದು ಅಲ್ಲಿಂದ ಬಂದು ಒಂದು ಪಿಕಾಟ್ ಮಾಡಿಕೊಳ್ಳುವ. ಈಗ ಒಂದು ಆರ್ಚ್ ಆಯಿತು. ಈಗ ಸೆಕೆಂಡ್ ಇದ್ದಕ್ಕೆ ತ್ರಿಬಲ್ ಕ್ರೋಶಕ್ಕೆ 3 ಲೂಪ್ ತೆಗೆದುಕೊಂಡು ಅದೇ ಗ್ಯಾಪಿನಲ್ಲಿ ಬಂದು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನು 3 ಚೈನ್ ಸ್ಟಿಚ್ಚು. ಇದು ಪಿಕಾಟಿಗೆ ಈ ಗ್ಯಾಪ್ ಇದೆ ನೋಡಿ, ಇಲ್ಲಿ ಈ ಗ್ಯಾಪಲ್ಲಿ ಬಂದು ಪಿಕಾಟ್ ಮಾಡಿಕೊಳ್ಳುವ. ಈಗ ಥರ್ಡ್ ಒನ್ನು 3 ಲೂಪ್ ತೆಗೆದುಕೊಂಡು ಇದೇ ಗ್ಯಾಪಿಗೆ ಬಂದು 2ರಲ್ಲಿ ಒಂದು ಸತಿ. ಇದನ್ನು ಈ ಡಿಸೈನನ್ನು ಡಬಲ್ ಕ್ರೋಶದಲ್ಲಿಯೂ ಮಾಡ್ಕೋಬೋದು, ಇಲ್ಲ ನಿಮಗೆ ಪಿಕಾಟ್ ಬೇಡದಿದ್ದರೆ ಖಾಲಿ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗ್ಬೋದು. ತ್ರಿಬಲ್ ಕ್ರೋಶದಲ್ಲಿ ಹಾಕಿದರೆ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಕಾಣ್ತದೆ ಅನ್ನೋ ಕಾರಣಕ್ಕೆ ನಾನು ತ್ರಿಬಲ್ ಕ್ರೋಶದಲ್ಲಿ ಈ ಡಿಸೈನನ್ನು ಮಾಡ್ತಾ ಹೋಗ್ತಾ ಇರೋದು. 3 ಆಯಿತು, ಇದು 4ನೇದು. ಇದೇ ರೀತಿ 5 ಮಾಡಿಕೊಳ್ಬೇಕು. ಈಗ ಸೆಕೆಂಡಿದ್ದು ಆರ್ಚನ್ನು ಫಿಕ್ಸ್ ಮಾಡಿಕೊಳ್ಳುವ. 5 ತ್ರಿಬಲ್ ಕ್ರೋಶೆ, 5 ಪಿಕಾಟ್ ಆಗಿದೆ. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ನೆಕ್ಸ್ಟ್ 5 ಚೈನ್ ಸ್ಟಿಚ್ಚು, ತ್ರಿಬಲ್ ಕ್ರೋಶೆ, ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸೀರೆ ಎಂಡಲ್ಲಿ ಈ ವರ್ಕನ್ನು ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಈ ಸಾರಿಯ ಕಲರ್ ಕೂಡ ಹಾಗೆ ಒಂದು ರೀತಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಕುಚ್ಚು ಮತ್ತು ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಬರ್ತದೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ವರ್ಕಿನ ಎಂಡ್ ತನಕ ಬಂದಿದ್ದೇವೆ. ಇಲ್ಲಿ ನಾನು 5 ಚೈನ್ ಸ್ಟಿಚ್ ಹಾಕಿದ್ದೀನಿ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಂಗಲ್ ಕ್ರೋಶೆ ಹಾಕಿ. ಇನ್ನು ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಫೈನಲ್ ಲುಕ್ಕು ಹೇಗೆ ಬರ್ತದೆ ಅಂತ ನೋಡುವ. ಥ್ಯಾಂಕ್ ಯು. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನಿಮಗೆ ಕೂಡ ಈ ಡಿಸೈನ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಈ ಡಿಸೈನನ್ನು. ಹಾಗೆ ಟ್ರೈ ಮಾಡಿದರೆ ಹೇಗೆ ಈ ಡಿಸೈನ್ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸುವುದನ್ನು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.